ಧನುರಾಶಿ ಈ ದಿವಸ ದುಬಾರಿ ವಸ್ತುವನ್ನು ಖರೀದಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಬೇಡಿ. ಅದು ನಿಮಗೆ ಏನೋ ಒಂದು ರೀತಿಯ ಪದಾರ್ಥಗಳನ್ನು ಕೊಂಡುಕೊಳ್ತಕ್ಕಂತಹದ್ದು ಹವ್ಯಾಸ. ಆದರೆ ಈ ದಿವಸ ನಷ್ಟ ಆಗುತ್ತೇನೋ ಅನ್ನುವಂತಹ ಸೂಚನೆ ಕಾಣ್ತಾ ಇದೆ. ದುಂದು ವೆಚ್ಚವನ್ನು ಮಾಡಬೇಡಿ. ಆದಾಯದ ಮೂಲವನ್ನು ಗಮನಿಸಿ ಖರ್ಚಿಗೆ ಮುಂದಾಗಿ ಅನ್ನುವಂಥದ್ದು. ಸಹೋದರರಲ್ಲಿ ವೈಮನಸ್ಯ ತುಂಬವಾಗುತ್ತೆ. ಅಣ್ಣ ತಮ್ಮ ಅಕ್ಕ ತಂಗಿಯರ ಮಧ್ಯದಲ್ಲಿ ಜಗಳಕ್ಕೆ ಅವಕಾಶ ಇದೆ. ಈ ಜಗಳ ಭೂ ಸಂಬಂಧವಾಗಿ, ಅಂದರೆ ಪಿತ್ರಾರ್ಜಿತವು, ಪೂರ್ವಾರ್ಜಿತವು, ಸ್ವಯಾರ್ಜಿತವು, ಆ ಆಸ್ತಿಯ ವಿಚಾರಕ್ಕೆ ಅಥವಾ ಭೂಮಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕೋಲಾಹಲಗಳು ಆಗ್ತಕ್ಕಂಥದ್ದಿರುತ್ತೆ. ಪುಸ್ತಕ ವ್ಯಾಪಾರಿಗಳಿಗೆ ಲಾಭ ಇದೆ. ಬಡವರಿಗೆ ಹಣ ಮತ್ತು ವಸ್ತ್ರವನ್ನು ದಾನ ಮಾಡಿ ಅಥವಾ ಸಹಾಯ ಮಾಡಿ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಅದರಿಂದ ನಿಮಗೊಂದಷ್ಟು ಪುಣ್ಯ ಸಂಚಯವಾಗುತ್ತೆ. ಇದರ ಜೊತೆಯಲ್ಲಿ ಕುಬೇರ ಲಕ್ಷ್ಮಿಯನ್ನು ಕೂಡ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ಪ್ರೇಮಿಗಳಿಗೆ ತುಂಬ ಅಶುಭದಾಯಕವಾದಂತಹ ದಿವಸ. ವ್ಯಾಪಾರವನ್ನು ವಿಸ್ತಾರ ಮಾಡಬೇಕು ಅಂತ ಹೇಳಿ ಯಾರಾದರೂ ಅಂದುಕೊಂಡಿದ್ದರೆ ನಷ್ಟ ಆಗುವ ಸಾಧ್ಯತೆ, ಆ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಸರಿಯಾಗಿ ಚಿಂತನೆಯನ್ನು ನಡೆಸಿ. ಹಿತಶತ್ರುಗಳ ಕಾಟ ನಿಮ್ಮ ಗೌರವಕ್ಕೆ ಧಕ್ಕೆಯನ್ನು ತರುತ್ತೆ. ಹಾಗಾಗಿ ಹಿತಶತ್ರುಗಳನ್ನು ಯಾವ ರೀತಿಯಲ್ಲಿ ಮಟ್ಟ ಹಾಕಬೇಕು, ಅವರ ಜೊತೆಯಲ್ಲಿ ಹೇಗೆ ನಡ್ಕೊಳ್ಬೇಕು, ಇದೆಲ್ಲದರ ಬಗ್ಗೆ ಸರಿಯಾದಂತಹ ಅರಿವು ಬಹಳ ಮುಖ್ಯವಾಗುತ್ತೆ. ಧಾರ್ಮಿಕ ಮುಖಂಡರಿಗೆ ಅವಮಾನವಾಗ್ತಕ್ಕಂತಹದ್ದು, ಅದರಲ್ಲಿ ಜ್ಯೋತಿಷಿಗಳಿರ್ಬೋದು, ದೇವಸ್ಥಾನ ಪೂಜೆ ಮಾಡುವ ಅರ್ಚಕರಿರ್ಬೋದು, ಧರ್ಮ ವಿಚಾರಗಳನ್ನು ಪ್ರಬೋಧ ಮಾಡ್ತಕ್ಕಂಥವರು, ಮಠಾಧಿಪತಿಗಳು, ಸನ್ಯಾಸಿಗಳು, ಯಾರು ಬೇಕಾದರೂ ಆಗಬಹುದು. ತಾವು ಮಾಡಿದಂತಹ ಕೆಲಸಕ್ಕೆ ಅವಮಾನ ಆಗ್ತಕ್ಕಂಥದ್ದಿದೆ. ವಿರೋಧಿಗಳು ನಿಮ್ಮ ಸಂತೋಷವನ್ನು ಹಾಳು ಮಾಡ್ತಾರೆ. ವಿರೋಧಿಗಳಿಂದಲೇ ಒಂದಷ್ಟು ಕುತಂತ್ರಗಳು, ಷಡ್ಯಂತ್ರಗಳು ನಡೀತಕ್ಕಂಥದ್ದಾಗಬಹುದು. ಅದರಿಂದ ಅವಮಾನವಾಗುತ್ತೆ. ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಮಾನಸಿಕವಾದಂತಹ ಒತ್ತಡ ಕಡಿಮೆಯಾಗುತ್ತೆ. ಸ್ವಲ್ಪ ಮಟ್ಟಿನ ನೆಮ್ಮದಿಯನ್ನು ಕಾಣಲಿಕ್ಕೆ ಅವಕಾಶಗಳಾಗತ್ತೆ. ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆ ಕಾಡಬಹುದು, ಆದರೆ ಅದೇನು ದೊಡ್ಡ ವಿಷಯ ಅಲ್ಲ ಅಂತ ಹೇಳಿ ತಾವು ಅಂದುಕೊಳ್ತೀರಿ. ನೌಕರರಿಗೆ, ಉದ್ದಿಮೆದಾರರಿಗೆ, ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಕ್ಕಂತಹ ದಿವಸವಾಗುತ್ತೆ ಇದು. ಅತಿ ಮುಖ್ಯವಾದಂತಹ ವಿಚಾರದಲ್ಲಿ ಸ್ವಲ್ಪ ಗೊಂದಲವನ್ನು ಮಾಡಿಕೊಳ್ತೀರಿ. ಜವಾಬ್ದಾರಿಯ ಬಗ್ಗೆ ತುಂಬ ನಿಗಾ ವಹಿಸಬೇಕು. ಕರ್ತವ್ಯ ನಿಷ್ಠೆ ಬಹಳ ಮುಖ್ಯ. ಜೊತೆಗೆ ಕರ್ತವ್ಯ ಏನಿದೆ ಅದನ್ನು ಮಾಡುವ ಬಗ್ಗೆ ನಿಮ್ಮ ಆಲೋಚನೆಗಳು ತುಂಬ ತೀಕ್ಷ್ಣವಾಗಿರಬೇಕು ಅಂತಕ್ಕಂಥದ್ದು. ಬೇರೆಯವರ ನಿರ್ಲಕ್ಷ್ಯದಿಂದ ನಿಮ್ಮ ಕೆಲಸದಲ್ಲಿ ಹಿನ್ನಡೆಯಾಗಬಹುದು. ಇನ್ಯಾರೋ ನಿಮ್ಮ ಕೆಲಸಕ್ಕೆ ಸಹಾಯವನ್ನೋ, ಸಹಕಾರವನ್ನೋ, ಪ್ರೋತ್ಸಾಹವನ್ನು ಮಾಡಬೇಕಾಗಿರುತ್ತೆ. ಅವರು ತಾತ್ಸಾರವನ್ನು ಮಾಡಿದಾಗ ನಿಮ್ಮ ಕೆಲಸದಲ್ಲಿ ನಿಮಗೆ ಹಿನ್ನಡೆಯಾಗ್ತಕ್ಕಂಥದ್ದಿದೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಯಾರು ನಿಮ್ಮ ಕೆಲಸಕ್ಕೆ ಪ್ರೋತ್ಸಾಹವನ್ನು ನೀಡಬೇಕೋ ಅವರ ಉತ್ಸಾಹ ಹೆಚ್ಚಾಗುವಂತೆ ಆಂಜನೇಯ ಸ್ವಾಮಿ ಅನುಗ್ರಹ ಮಾಡಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮನೆಯಲ್ಲಿ ಪರಸ್ಪರ ವಿರೋಧ ಅಥವಾ ವಿವಾದಗಳು ಉಂಟಾಗ್ತಕ್ಕಂಥದ್ದಿದೆ. ಖರ್ಚನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕು. ನಿಮ್ಮ ಕಲ್ಪನೆಗೂ ಮೀರಿದಂತಹ ಖರ್ಚಿನ ದಿವಸ ಇದು. ಯಾವುದೇ ಕಾರಣಕ್ಕೂ ಸಾಲದ ವಿಚಾರಕ್ಕೆ ಹೋಗಬೇಡಿ, ಸಾಲವನ್ನು ಮಾಡಬೇಡಿ ಅನ್ನುವಂಥದ್ದು. ಮನಸ್ಸಿನಲ್ಲಿ ಹೊಸ ಹೊಸ ಆಲೋಚನೆಗಳು ಬರುತ್ತೆ. ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ಆ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತನ್ನಿ. ನಿಮ್ಮ ಶಕ್ತಿಗೆ, ನಿಮ್ಮ ಸಾಮರ್ಥ್ಯಕ್ಕೆ, ನಿಮ್ಮ ಯೋಗ್ಯತೆಗೆ, ನಿಮ್ಮ ಹಣಕಾಸಿನ ವ್ಯವಸ್ಥೆಗೆ ಮೀರಿದಂತಹ ಯಾವ ಪ್ರಯತ್ನಗಳು ಕೂಡ ಈ ದಿವಸ ಖಂಡಿತವಾಗಿ ಬೇಡ ಅಂತ ಅರ್ಥ. ತಾಯಿಯವರ ಆಶೀರ್ವಾದವನ್ನು ಅಥವಾ ತಾಯಿಯ ಸ್ಥಾನದಲ್ಲಿರ್ತಕ್ಕಂತಹ ಹಿರಿಯರ ಆಶೀರ್ವಾದವನ್ನು ಪಡ್ಕೊಂಡು ಯಾವುದೇ ಕೆಲಸಕ್ಕೆ ಮುಂದಾಗಿ ನಿಮಗೆ ಶುಭ ಸೂಚನೆಗಳು ಸಿಗ್ತಾ ಹೋಗುತ್ತೆ. ಕೆಂಪು ವಸ್ತ್ರವನ್ನು ಧಾರಣೆ ಮಾಡಿ. ಆ ಕೆಂಪು ವಸ್ತ್ರ ಧಾರಣೆಯಿಂದ ನಿಮ್ಮ ವಿರೋಧಿಗಳು ಒಂದಷ್ಟು ತಣ್ಣಗಾಗ್ತಾರೆ. ನಿಮ್ಮ ಕೆಲಸಕ್ಕೆ ಇರುವಂತಹ ಅಡ್ಡಿ ಅಡಚಣೆಗಳು ಸ್ವಲ್ಪ ಮಟ್ಟಿಗೆ ದೂರವಾಗುತ್ತೆ ಅನ್ನುವಂಥದ್ದು ಶುಭವಾಗಿದೆ.